ಹೆದ್ದಾರಿ ಪಕ್ಕದಲ್ಲಿ ಡಾಬಾಗಳು ಅತಿ ಹೆಚ್ಚಾಗಿರ್ತವೆ. ಈ ಡಾಬಾಗಳಿಗಂತೂ ವಿಪರೀತವಾದಂಥ ಸಮಸ್ಯೆ. ಬಹುತೇಕವಾಗಿ ಸೌದೆಯನ್ನು ಬಳಕೆ ಮಾಡುವಂಥ ಡಾಬಾಗಳು ಜಾಸ್ತಿ. ಆದರೆ ಈಗ ಅಲ್ಲೂ ಕೂಡ ಕೆಲವು ಕಡೆಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ಬಂದ್ಬಿಟ್ಟಿದ್ದಾರೆ. ಈಗ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ತತ್ತರಿಸಿ ಹೋಗಿದ್ದಾರೆ. ಹೆದ್ದಾರಿ ಪಕ್ಕದಲ್ಲಿರುವಂಥ ಹೋಟೆಲು ಡಾಬಾಗಳೆಲ್ಲ. ಹಾವೇರಿ ಜಿಲ್ಲೆ ಬಂಕಾಪುರದ ಹೋಟೆಲ್ಗಳಲ್ಲಿ ಸೌದೆ ಬಳಕೆಯನ್ನು ಮಾಡ್ತಾ ಇದ್ದಾರೆ. ಸೌದೆ ಒಲೆಯಲ್ಲಿ ಬಿರಿಯಾನಿ, ಅನ್ನ ಸಾಂಬಾರು ತಯಾರು ಮಾಡ್ತಾ ಇದ್ದಾರೆ. ಸಿಲಿಂಡರ್ ಸಿಕ್ಕಿಲ್ಲ ಸಾರ್, ಸಾಲ ಕೊಟ್ಟವ್ರು ಬಿಡ್ತಾ ಇಲ್ಲ. ಸೊ ಹಾಗಾಗಿ ಸೌದೆ ಒಲೆಯಲ್ಲೇನೆ ಅಡುಗೆ ಮಾಡುವಂಥ ಅನಿವಾರ್ಯತೆ ನಮಗೆ ಬಂದಿದೆ ಅನ್ನುವಂಥದ್ದನ್ನ ಹೋಟೆಲ್ ಮಾಲೀಕರು, ಡಾಬಾ ಮಾಲೀಕರು ಈಗ ಮಾತನಾಡ್ತಾ ಇದ್ದಾರೆ. ಇದು ಹಾವೇರಿ ಜಿಲ್ಲೆಯ ಬಂಕಾಪುರದ ಹೋಟೆಲ್ನಲ್ಲಿರುವಂಥ ಬೆಳವಣಿಗೆಯನ್ನು ನೋಡ್ತಾ ಇದ್ದೀರಾ. ಅನೇಕ ಹೋಟೆಲು, ಡಾಬಾಗಳ ಪರಿಸ್ಥಿತಿ ಹೀಗೆ ಆಗಿದೆ ಈಗ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕದ ಯುದ್ಧದ ತೀವ್ರತೆ ಈಗಾಗಲೇ 20 ರಿಂದ 30 ದಿನಗಳು ಯುದ್ಧ ಆಗ್ತಾ ಇದೆ, ನಿರಂತರವಾಗಿ ಯುದ್ಧ ಆಗ್ತಿದೆ. ಹೀಗಾಗಿ ಭಾರತದ ಮೇಲೆ ಸಾಕಷ್ಟು ಪರಿಣಾಮ ಬೀರುವಂಥದ್ದು. ನಾನೀಗ ಹೈವೇಯಲ್ಲಿ ಓಡಾಡುವಂತಹ ಹೋಟೆಲ್ನಲ್ಲಿದ್ದೇನೆ. ಅಂದರೆ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಬಂಕಾಪುರ ಗ್ರಾಮದ ಬಳಿ ಇರತಕ್ಕಂತಹ ದಲಿ ದರ್ಬಾರ್ ಹೋಟೆಲ್ ಬಹಳಷ್ಟು ಹೆಸರುವಾಸಿಯಾದಂತಹ ಹೋಟೆಲ್ ಇದು. ಆದರೆ ಈಗ ಈ ಹೋಟೆಲ್ಗೂ ಕೂಡ ಈಗ ಸಿಲಿಂಡರ್ ಎಫೆಕ್ಟ್ ಆಗಿರುವಂಥದ್ದು. ಅಂದರೆ ಕಳೆದ ಒಂದು 15 ರಿಂದ 20 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನನ್ನ ಎಡಭಾಗದಲ್ಲಿ ತೋರಿಸ್ತೇನೆ ನಿಮಗೆ. ಈಗಾಗಲೇ ಇದು ಹೋಟೆಲ್ನಲ್ಲಿ ಪ್ರತಿನಿತ್ಯ ಕೂಡ ನೂರಾರು ಜನರು ಕೂಡ ಏನು ಉಪಹಾರ ಮತ್ತೆ ಊಟ ಮಾಡಲಿಕ್ಕೆ ಬರ್ತಾ ಇದ್ರು. ಆದ್ರೆ ಈಗ ಮಾತ್ರ ಇಲ್ಲಿ ಎಲ್ಲ ಸಿಲಿಂಡರ್ ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಅಡಿಗೆ ಮನೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿ ಹೊರಗಡೆ ಇರತಕ್ಕಂತಹ ಹೋಟೆಲ್ನ ಹಿಂಭಾಗದಲ್ಲಿ ಅಡಿಗೆ ಮನೆಯಲ್ಲಿ, ಅಂದ್ರೆ ಮದುವೆ ಮನೆಯಲ್ಲಿ ಯಾವ ರೀತಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಅಡಿಗೆ ಒಲೆಯನ್ನ ಮಾಡ್ತಾರೆ, ಅದೇ ರೀತಿಯಾಗಿ ದೊಡ್ಡ ಪ್ರಮಾಣದ ಅಡಿಗೆ ಒಲೆಯನ್ನ, ಸೌದೆ ಒಲೆಯನ್ನ ನಿರ್ಮಾಣ ಮಾಡಿ ಈಗ ಹೋಟೆಲ್ ಅನ್ನ ನಡೆಸುವಂತದ್ದು. ಅಂದ್ರೆ ಕಮರ್ಷಿಯಲ್ ಸಿಲಿಂಡರ್ 3,000-4,000 ಕೊಟ್ಟರು ಕೂಡ ಯಾವುದೇ ಕಮರ್ಷಿಯಲ್ ಸಿಲಿಂಡರ್ ಲಭ್ಯ ಆಗ್ತಾ ಇಲ್ಲ, ಖಾಲಿ ಅದ. ಅಂದ್ರೆ ಪ್ರತಿನಿತ್ಯ ಕೂಡ ಈ ಹೋಟೆಲ್ಗೆ 3 ರಿಂದ 4 ಕಮರ್ಷಿಯಲ್ ಸಿಲಿಂಡರ್ ಬೇಕು, ಆದ್ರೆ ಒಂದು ಕೂಡ ಲಭ್ಯ ಆಗ್ತಾ ಇಲ್ಲ. ಹೀಗಾಗಿ ಅವರು ಮದುವೆ ಮನೆಯಲ್ಲಿ ಯಾವ ರೀತಿ ಸೌದೆ ಒಲೆಯನ್ನ ಹೂಡಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಅಡಿಗೆ ಮಾಡ್ತಾರೆ, ಅದೇ ರೀತಿಯಾಗಿ ಪ್ರತಿನಿತ್ಯ ಹೋಟೆಲ್ನ ಹಿಂಭಾಗದಲ್ಲಿ ದೊಡ್ಡ ಒಂದು ಟೆಂಟ್ ಅನ್ನು ಹಾಕೊಂಡು ಈಗ ಏನೋ ಬಿರಿಯಾನಿ ಸೇರಿದಂತೆ ರಸಂ, ಸಾಂಬಾರು ಎಲ್ಲವನ್ನು ಕೂಡ ಈಗ ರೆಡಿ ಮಾಡುವಂಥದ್ದು. ಕಳೆದ 15 ದಿನಗಳಿಂದ ಇದೇ ರೀತಿಯಾದಂತಹ ಪರಿಸ್ಥಿತಿಯನ್ನ ಅನುಭವಿಸ್ತಿದ್ದಾರೆ. ಹೋಟೆಲ್ನ ಮಾಲೀಕರಿದ್ದಾರೆ, ಅವರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಸರ್, ಎಷ್ಟು ದಿನದಿಂದ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಸರ್? ये 15 दिन से हो गया। 15 दिन से गैस नहीं मिल रही हम लोग को। 15 दिन हो गया, 15 दिन से गैस नहीं मिल रही है। गैस नहीं मिलने की वजह से हम लोग है ना, कोई भी कस्टमर सब आते हैं भूखे ना जाए। हाईवे रोड है, सब लोग भूखे आते हैं। हम लोग ये सोच रहे हैं कि लकड़ी से बनाएं, जो हमसे हो सके हम बनाएं, सबका अच्छे से खाना खिलाएं, सबको अच्छे से हम लोग सर्विस दें, अच्छी क्वालिटी का अच्छी सर्विस। वो हिसाब से हम लोग सोच के कर रहे हैं सब ये ऐसा। ಮೊದಲೆಲ್ಲ ಏನೇನು ಕುಡಿತಿದ್ರಿ, ಈಗೆಲ್ಲ ಏನೇನು ಕತ್ತರಿ ಮಾಡಿದ್ರಿ? ಅಂದ್ರೆ ಈಗ ಬಿರಿಯಾನಿ, ಏನು ಡ್ರೈ ಫುಡ್ಸ್ಗಳನ್ನು ಇಲ್ಲ ಬೇರೆ ಬೇರೆ ಏನೇನು ಕೊಡ್ತಿದ್ರಿ? ಆಯ್ತು ರೀ, ಬಿರಿಯಾನಿ ಐತೆ ರೀ, ರೊಟ್ಟಿ ಐತೆ ರೀ, ವೆಜ್ ಐತೆ ರೀ, ನಾನ್ ವೆಜ್ ಎಲ್ಲ ಐಟಮ್ ಐತೆ ರೀ. ಎಲ್ಲ ಐಟಮ್ ಮಾಡ್ಕೊಡ್ತೇನೆ ರೀ. ನಿಮ್ಗೆ ಏನು ಬೇಕಾ ಆಗ್ತೈತಿ ರೀ. ಗ್ಯಾಸ್ ಇದ್ರೆ ಸ್ವಲ್ಪ ಫಾಸ್ಟ್ ಆಗ್ತೈತಿ ರೀ, ಗ್ಯಾಸ್ ಇಲ್ಲ ಈಗ ಸ್ವಲ್ಪ ಟೈಮ್ ಆಗ್ತೈತಿ ರೀ. ಎಲ್ಲ ಐಟಮ್ ಕೊಡ್ತೀನಿ ರೀ, ಸ್ವಲ್ಪ ಟೈಮ್ ಆಗ್ತೈತಿ ರೀ. ಹ್ಞೂ. ಇದಿಷ್ಟು ಅಂದ್ರೆ ಕಳೆದ 15 ರಿಂದ 20 ದಿನಗಳಿಂದ ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಸೌದೆ ಒಲೆಯನ್ನ ಟೆಂಟ್ ಮೂಲಕ ಹೋಟೆಲ್ ಹಿಂಭಾಗದಲ್ಲಿ ನಿರ್ಮಾಣ ಮಾಡಿಕೊಂಡು ಹೋಟೆಲ್ನ ನಡೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಯುದ್ಧದ ಎಫೆಕ್ಟ್ನಿಂದ ಹೈವೇ ಇರತಕ್ಕಂತಹ ದಾಬಾಗಳು ಕೂಡ ಈಗ ಸೌದೆ ಒಲೆಯಲ್ಲಿ ಅಡುಗೆಯನ್ನ ಮಾಡ್ತಿದ್ದಾರೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಪಕ್ಕಿರೆಯ, ಪಬ್ಲಿಕ್ ಟಿವಿ, ಹಾವೇರಿ.